ಹೇಳಿ ಸರ್ ಏನೇನದು ಏನಾಯ್ತು ನಿಮ್ಮ ಗಮನಕ್ಕೆ ಯಾವಾಗ ಬಂತು? ಆ್ಯಕ್ಚುಲಿ ನಮ್ಮ ಗಮನಕ್ಕೆ ಸೋಮವಾರ ಸಾಯಂಕಾಲ ಬಂತು. ಹಾಂ. ಆ್ಯಕ್ಚುಲಿ ಆಫೀಸಿಗೆ ಬಂದುಬಿಟ್ಟು ಅವರು ಲೋಕೇಶ್ ಸ್ಟಾಫ್ ಬಂದಿದ್ದರು. ಬಂದ ತಕ್ಷಣ ಅವರು ಸರ್ ಈ ಥರ ನೋಟಿಸ್ ಇದೆ ಅಂತಂದರು. ಆಯಿತು ಆಫೀಸಿಗೆ ಕೊಟ್ಟಿರಿ, ನಾನು ಟ್ರೈನಿಂಗಲ್ಲಿದೆ ಅಂತ ಹೇಳಿದೆ. ಸೊ ಅದಾದ ನಂತರ ನಾನು ಕೂಡ ಅದು ನಿನ್ನೆ ನೋಟಿಸ್ ರಾತ್ರಿ ನೋಡಿದೆ. ನಮ್ಮ ಸ್ಟಾಫಿಗೆ ಕೂಡ ನೋಟಿಸ್ ಕೂಡ ಕೊಟ್ಟಿದ್ದೀನಿ. ಅದು ಲೋಕಾಯುಕ್ತ ತನಿಖೆಯಲ್ಲಿದೆ. ಸೊ ಅದು ಅವ್ರದ್ದು ಏನು ರಿಪೋರ್ಟ್ ಬರುತ್ತೆ ಆ ಬೇಸ್ ಮೇಲೆ ನಾವು ಆ್ಯಕ್ಷನ್ ತೊಗೊತೀವಿ. ಸರ್ ಮೊದಲು ಆ ದೂರುದಾರ ಏನಿದ್ದಾರೆ ಅವರು ತಮ್ಮ ಹತ್ರ ಬಂದಿದ್ದರು, ಬಸವರಾಜ್ ಇವ್ರನ್ನ ಕರ್ಕೊಂಡು, ಅಂದರೆ ಸಂಗಮೇಶ್ವರ್ ಅವ್ರನ್ನ ಕರ್ಕೊಂಡು ಅಂತ ಹೇಳ್ತಾರೆ. ಅವಾಗ ಬಂದಾಗ ನೀವು ಹೇಳಿದ್ರಂತೆ ಅವ್ರಿಗೆ ಅಲ್ಲಿ ಹೋಗಿ ಇದು ಮಾಡಪ್ಪ. ಅದೇ ಅವ್ರು ಫಸ್ಟ್ ಅರ್ಜಿ ಕೊಟ್ಟಿದ್ರು. ಅದೆಲ್ಲ ಅರ್ಜಿ ಕೊಟ್ಟ ನಂತರ ನಾನು ಆಯಿತು ಅರ್ಜಿನ ನಮ್ಮ ಸ್ಟಾಫಿಗೆ ಪರಿಶೀಲನೆಗೆ ಹಾಕ್ತೀನಿ, ಸೊ ಅವರು ವರದಿ ಕೊಟ್ಟ ನಂತರ ನಾವು ರಿಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ವಿ. ಸರ್ ನಿಮ್ಗೆ ಆಡಿಯೋದೆಲ್ಲ ಕೇಳಿಸ್ಕೊಂಡ್ರಿ ಅನ್ಕೊಳ್ತೀನಿ ನಾನು. ಹಾಂ, ನಿನ್ನೆ ತಮ್ಮ ಇದರಲ್ಲಿ ಕೇಳಿಸ್ಕೊಂಡೆ ಆಡಿಯೋ. ಏನು ಅನಿಸ್ತದೆ ಸರ್ ಅದು ನೋಡಿದಾಗ? ಏನು ಅನಿಸ್ತದೆ? ಅದು ಅದೇ ಈಗ ತನಿಖೆಯಲ್ಲೇ ನಾವು ಲೋಕಾಯುಕ್ತ ತನಿಖೆ ಹೆಂಗೋ ಮಾಡ್ತಾರೆ ಅಂತ ಹೇಳಿದೆ. ಸೊ ಅದ್ರ ಮೇಲೆ ಡಿಸೈಡ್ ಮಾಡ್ತಾರೆ. ಈಗ ಸರ್ FIR ಆಗಿದೆ ಇಬ್ಬರು ಅಧಿಕಾರಿಗಳ ಮೇಲೆ, ನಿಮ್ಮ ಸಿಬ್ಬಂದಿಗಳ ಮೇಲೆ. ಏನು ಕ್ರಮ ಇರುತ್ತೆ ಸರ್ ಮುಖ್ಯವಾಗಿ? ಈಗ ಸದ್ಯಕ್ಕೆ ನನಗೆ ನೋಟಿಸ್ ಬಂದು ಆಗಿದ್ದ ಪ್ರಕಾರ ನಾನು ಕೂಡ ನೋಟಿಸ್ ಕೊಟ್ಟಿದ್ದೀನಿ, ಕಾರಣಕ್ಕೆ ನೋಟಿಸ್ ಕೊಟ್ಟಿದ್ದೀನಿ. ಅದು ಅವರು ರಿಪ್ಲೈ ಕೊಟ್ಟಿಲ್ಲ ಇನ್ನೂವರೆಗೂ. ಸೊ ಅವ್ರ ರಿಪ್ಲೈ ವೇಟ್ ಮಾಡ್ತಾರೆ. ಇವತ್ತು ಕೂಡ ಕೇಳಿದೆ ಆ್ಯಕ್ಚುಲಿ. ಸೊ ಅವ್ರ ರಿಪ್ಲೈ ಬಂದ ತಕ್ಷಣ ಅದರ ರೂಲ್ಸ್ ತಮ್ಮ ಇಲಾಖೆಯ ಒಂದು ಕಾನೂನು ಇರುತ್ತಲ್ಲ, ಆ ಕಾನೂನು ಪ್ರಕಾರ FIR ಆದ ನಂತರ FIR ಆಗಿದ್ದಕ್ಕೆ ನಮ್ಮ ಹತ್ರ ಯಾವುದೂ ದಾಖಲೆ ಬಂದಿಲ್ಲ. ಸೊ ಜಸ್ಟ್ ನೋಟಿಸ್ ಇದೆ. ಸೊ ನೋಟಿಸ್ಗೆ ಅವರಿಗೆ ಹಾಜರಾಗಕ್ಕೆ ಹೇಳಿದರು. ಸೊ ಈಗೇನಿದೆ ಅವ್ರದ್ದು ಒಬ್ಬರದ್ದು ಟ್ರಾನ್ಸ್ಫರ್ ಇವತ್ತೇ ಕೌನ್ಸಿಲಿಂಗ್ ಇತ್ತು. ಗಾರ್ಡು ಅವರು ನಿಸಾರ್ ಅಹಮದ್ ಅಂತ ಅವ್ರು ಇದಕ್ಕೆ ಹೋಗಿದ್ದಾರೆ, ಬೆಂಗಳೂರು ಹೋಗಿದ್ದಾರೆ. ಇನ್ನೊಬ್ಬರು DRF ಇದ್ದಾರೆ. ಅವ್ರಿಗೂ ಕೂಡ ನಿನ್ನೆ ನಾನು ಕರೆಸಿ ಅವರಿಗೆ ನೋಟಿಸ್ ಕೂಡ ಕೊಟ್ಟಾಗಿದ್ದಾರೆ. ಇಬ್ಬರಿಗೂ ಕೊಟ್ಟಾಗಿದೆ ನೋಟಿಸು. ಇಬ್ಬರು ಸ್ವೀಕೃತಿ ಮಾಡಿದ್ದಾರೆ. ಸೊ ರಿಪ್ಲೈ ಕೊಟ್ಟ ನಂತರ ಅವ್ರದ್ದು ಫರ್ದರ್ ಏನಿದೆ ಅದು ಸೂಕ್ತ ಕ್ರಮ ತೊಗೊತೇವೆ. ಓಕೆ ಸರ್, ಥ್ಯಾಂಕ್ ಯು. ಇದು ಆಗಬಾರ್ದಿತ್ತಲ್ಲ ಸರ್, ಇಂಥವೆಲ್ಲ ಘಟನೆಗಳು ಯಾಕೋ ಇತ್ತೀಚೆಗೆ ಭಾಳಷ್ಟು ನಡೀತಾ ಇದೆ. ಏನು ಅನಿಸ್ತದೆ ಸರ್ ಇದ್ರ ಬಗ್ಗೆ? ಅದು ಹೇಗೆ ಇದು ಮಾಡೋಕ್ಕಾಗತ್ತೆ ಅಂದರೆ ನೋಡುವ, ಅದು ನಾವು ಒಟ್ಟು ನಮ್ಮದೇನಿದೆ ಕಾನೂನು ಪ್ರಕಾರ ನಾವು ಏನು ಆ್ಯಕ್ಷನ್ ತೊಗೊಳ್ತೇವೆ. ದಯಮಾಡಿ ಅದು ಲೋಕಾಯುಕ್ತ ತನಿಖೆಯಲ್ಲಿ ಏನು ಬರುತ್ತೆ ಅದ್ರ ಬೇಸ್ ಮೇಲೆ ನಾವು ಕೂಡ ಆ್ಯಕ್ಷನ್ ಮಾಡ್ತೇವೆ. ಥ್ಯಾಂಕ್ ಯು.